Yes, hi dear students. Now we need to discuss the experiment focal length of concave mirror. Okay. So ಇಲ್ಲಿ ನಾವು ಆಬ್ಜೆಕ್ಟ್ನ ಕನ್ಸಿಡರ್ ಮಾಡ್ತಾ ಇದ್ವಿ ಆ್ಯಂಡ್ ವಿ ಆರ್ ಮೇಕಿಂಗ್ ಯೂಸ್ ಆಫ್ ಕಾನ್ಕೇವ್ ಮಿರರ್ ಇದೆ. ಹಾಗೆ ಈ ಎಕ್ಸ್ಪರಿಮೆಂಟಲ್ಲಿ ನಾವು ಸ್ಪ್ಲಿಟ್ ಸ್ಕ್ರೀನ್ನ ಬಳಕೆ ಮಾಡ್ಕೊತೀವಿ ಟು ಮೇಕ್ ಯೂಸ್ ಆಫ್ ಸ್ಪ್ಲಿಟ್ ಸ್ಕ್ರೀನ್. ಸೊ ಲೆಟ್ ಅಸ್ ಫೋಕಸ್ ಆನ್ ದ ಪ್ರಿನ್ಸಿಪಲ್ ಆಫ್ ದ ಎಕ್ಸ್ಪರಿಮೆಂಟ್. ಇಲ್ಲೂ ಕೂಡ ಎರಡು ಪ್ರಿನ್ಸಿಪಲ್ಸ್ ಇದ್ದಾವೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. Focal length is a distance between the pole and the principal focus of the concave mirror. ನಾವು ಮಿರರ್ಸಲ್ಲಿ ಪೋಲ್ ಯೂಸ್ ಮಾಡ್ತಾ ಇದ್ವಿ ಆಸ್ ಎ ರೆಫರೆನ್ಸ್ ಪಾಯಿಂಟ್, ರೈಟ್? ಈಚ್ ಆ್ಯಂಡ್ ಎವ್ರಿ ಡಿಸ್ಟೆನ್ಸ್ ಟು ಮೆಜರ್ಡ್ ಫ್ರಮ್ ಪೋಲ್. ಸೊ ಹಾಗಾಗಿ ಫೋಕಲ್ ಲೆಂತ್ ಇಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಆ್ಯಂಡ್ ಪ್ರಿನ್ಸಿಪಲ್ ಫೋಕಸ್ ಆಫ್ ದ ಕಾನ್ಕೇವ್ ಮಿರರ್. Second part, the object distance must be greater than the focal length of the concave mirror to get a real and inverted image. Okay, so principle of the experiment ನಂತರದಲ್ಲಿ we must observe the formula. Focal length of the concave mirror f is equals to uv divided by u plus v. U is object distance, as we know v is image distance. ಸೊ ಭಾಳ ಸಿಂಪಲ್ ಎಕ್ಸ್ಪರಿಮೆಂಟು, ಹಾಗೆ ಈಸಿ ಆದಂಥ ಎಕ್ಸ್ಪರಿಮೆಂಟು. ಪ್ರಿನ್ಸಿಪಲ್ ಆಯಿತು, ಫಾರ್ಮುಲಾ ಆಯಿತು. ಎಸ್, ನಾವು ರೇ ಡಯಾಗ್ರಾಮ್ ಕಡೆ ಗಮನ ಕೊಟ್ಟರೆ, ಸೊ ಇದು ಪಿನ್ ಮೆಥಡ್ನ ರೇ ಡಯಾಗ್ರಾಮು. P1 is object pin and P2 that is image pin. 6 ಮಾರ್ಕ್ಸ್ ಕಡೆ ಗಮನ ಇರಲಿ. ರೇ ಡಯಾಗ್ರಾಮ್ ಅಂತ ಕರಿತಾ ಇದ್ದೀವಿ ಅಂದಮೇಲೆ ಕಂಪಲ್ಸರಿ ನಾವು ಡೈರೆಕ್ಷನ್ಸ್ನ ತೋರಿಸ್ಕೊಟ್ಟಿರಲೇಬೇಕು. ಎಸ್, ಇಲ್ಲಿ ಗಮನ ಕೊಡ್ತಾ ಇದ್ದೀವಿ ನೋಡಿ. ಈ 2 ಮಾರ್ಕ್ಸು ಇನ್ಸಿಡೆಂಟ್ ರೇಸ್ನ ತೋರಿಸ್ಕೊಡ್ತಾ ಇದ್ದಾವೆ. ಟುವರ್ಡ್ಸ್ ಮಿರರ್ ಇದಾವಲ್ವ, ಅವು ಇನ್ಸಿಡೆಂಟ್ ರೇಸ್. ಆ ಮಿರರಿಂದ ರಿಫ್ಲೆಕ್ಟ್ ಆಗಿ ಹೋಗ್ತಾ ಇರೋವಂಥದ್ದು 6 ಮಾರ್ಕ್ಸ್ ಔಟ್ವರ್ಡ್ಸ್ ಇದಾವಲ್ವ, ಅವೆರಡು ರಿಫ್ಲೆಕ್ಟೆಡ್ ರೇಸ್ನ ಕರೆಕ್ಟಾಗಿ ತೋರಿಸಿ ಅಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸು ಇಮೇಜ್ ಡಿಸ್ಟೆನ್ಸು ಕ್ಲಿಯರಾಗಿ ನಮಗೆ ಇಂಡಿಕೇಟ್ ಮಾಡಿ ತೋರಿಸ್ತಾ ಇದ್ದಾರೆ. ಓಕೆ, ಈಗ ನಾವು ಬಳಸ್ತಾ ಇರೋಂಥ ಆಪರೇಟರ್ಸಲ್ಲಿ ಸೊ ನಮ್ಮ ಆಬ್ಜೆಕ್ಟ್ ಇದು, ಸೊ ಸ್ಕ್ರೀನ್ ಇಲ್ಲಿದೆ. ಇಮೇಜ್ ವಿಲ್ ಬಿ ಆಪ್ಟನ್ ಆನ್ ದ ಸ್ಪ್ಲಿಟ್ ಸ್ಕ್ರೀನ್. ಓಕೆನಾ? ಎಸ್, ಸೊ ಹಾಗಾದರೆ ನಾನು ಲೈಟ್ ಸೋರ್ಸ್ನ ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ. ಎಸ್, ಸೊ ಟ್ಯಾಬ್ಲರ್ ಕಾಲಮ್ ಕಡೆ ಗಮನ ಕೊಡಿ. ಆಬ್ಜೆಕ್ಟ್ ಡಿಸ್ಟೆನ್ಸ್ u in ಸೆಂಟಿಮೀಟರ್, ಇಮೇಜ್ ಡಿಸ್ಟೆನ್ಸ್ v in ಸೆಂಟಿಮೀಟರ್. f is equals to uv divided by u plus v in ಸೆಂಟಿಮೀಟರ್. ಸೊ ಇಲ್ಲಿ ಡಿಸ್ಟೆನ್ಸಸ್ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಹಾಗಾದರೆ ಇಲ್ಲಿ ನಾವು ಇನಿಷಿಯಲಿ ಐ ಆಮ್ ಗೋಯಿಂಗ್ ಟು ಕೀಪ್ ದ ಮಿರರ್ ಅಟ್ 26 ಸೆಂಟಿಮೀಟರ್. ಸೊ ಆಬ್ಜೆಕ್ಟಿಂದ ಮಿರರ್ನ ಎಸ್ ಇಲ್ಲಿದೆ ಅಲ್ವಾ, 26 ಸೆಂಟಿಮೀಟ್ರಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀವಿ. ಈಗ ಇದನ್ನು ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಅಂತ ತಗೋಬೇಕು. ಓಕೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿದೆ? 26 ಸೆಂಟಿಮೀಟರ್ಸ್ ಆಯ್ತಲ್ವಾ. ಈಗ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ? ಇಲ್ಲಿ ಮಿರರ್ ಯೂಸ್ ಮಾಡ್ತಾ ಇರೋದ್ರಿಂದ ಇಮೇಜ್ ವಿಲ್ ಬಿ ಫಾರ್ಮ್ಡ್ ಆನ್ ದ ಸೇಮ್ ಸೈಡ್ ಆಫ್ ದ ಆಬ್ಜೆಕ್ಟ್. ಸೊ ಹಾಗಾಗಿ ಈ ಸ್ಪ್ಲಿಟ್ ಸ್ಕ್ರೀನ್ನ ಬಳಕೆ ಮಾಡ್ಕೊತಾ ಇದ್ದೀವಿ. ಈ ಸ್ಪ್ಲಿಟ್ ಸ್ಕ್ರೀನ್ನ ಬಳಕೆ ಮಾಡಿಕೊಂಡು ಎಸ್ ಇಲ್ಲಿ ನೋಡಿ, ಇಲ್ಲಿ ಗಮನ ಕೊಡಿ ಸ್ವಲ್ಪ. ಎಸ್, ಒಂದು ಫೋಕಸಿಂಗ್ ಪಾಯಿಂಟ್ ಇದೆ ಅಲ್ವಾ, ಇನ್ನೂ ಕ್ಲಿಯರ್ ಇಮೇಜ್ ಬಂದಿಲ್ಲ, ಬಟ್ ಒಂದು ಫೋಕಸಿಂಗ್ ಪಾಯಿಂಟ್ ಸಿಗ್ತಾ ಇದೆ ನಮಗೆ. ಎಸ್, ಈ ಥರ ಅರೇಂಜ್ ಮಾಡ್ಕೊತಾ ಇದ್ದೀವಿ ಅಲ್ವಾ. ಈಗ ಈ ಸ್ಕ್ರೀನ್ನ ಮೂವ್ ಮಾಡ್ತಾ ಹೋಗಬೇಕು. ಎಲ್ಲಿ ತನಕ ಮೂವ್ ಮಾಡಬೇಕು? ಅಂಟಿಲ್ ವಿ ಗೆಟ್ ಕ್ಲಿಯರ್ ಇಮೇಜ್. ಸೊ ಇಲ್ಲಿ ಲೈಟ್ ರಿಫ್ಲೆಕ್ಟ್ ಆಗ್ತಾ ಇರೋದ್ರಿಂದ ವಿಡಿಯೋದಲ್ಲಿ ಅಷ್ಟು ಪರ್ಫೆಕ್ಟಾಗಿ ನಮಗೆ ಇಮೇಜ್ ಕಾಣ್ತಾ ಇಲ್ಲ, ಬಟ್ let us try to be perfect with the procedure. Yes, you can observe we got a clear image at this position. Okay, ಹಾಗಾದರೆ how to measure v ಅಂತ ಪ್ರಶ್ನೆ ಬಂದಾಗ, yes, again I am going to focus at the position. ಇಲ್ಲಿ 7 ಇದೆ, ಬಟ್ ನಾವು 7 ಅಂತ ಬರೀಲಿಕ್ಕೆ ಬರೋದಿಲ್ಲ. ನಾವೇನು ಮಾಡಬೇಕೀಗ? ಈಚ್ ಆ್ಯಂಡ್ ಎವ್ರಿ ಡಿಸ್ಟೆನ್ಸ್ ಟು ಮೆಜರ್ ಫ್ರಮ್ ಪೋಲ್, ರೈಟ್? ಸೊ ಹಾಗಾದರೆ ಪೋಲಿಂದ ಎಷ್ಟು ದೂರದಲ್ಲಿದೆ? ಈ 26ಅಲ್ಲಿ ನಾವು ಈ ಪೊಸಿಷನ್ ಆಫ್ ದ ಸ್ಕ್ರೀನ್ ಏನಿದೆ 7, ಅದನ್ನು ಲೆಸ್ ಮಾಡಿಕೊಂಡ್ರೆ 26 - 7 ಎಷ್ಟು ಬರುತ್ತೆ? 19 ಅಲ್ವಾ. ಸೊ ದಟ್ 19 ವಿಲ್ ಬಿ ದ ಇಮೇಜ್ ಡಿಸ್ಟೆನ್ಸ್. ನೋಡಿ, ಈ ಸೋರ್ಸಿಂದ ಮಿರರಿಗಿರುವಂಥ ಡಿಸ್ಟೆನ್ಸು ಆಬ್ಜೆಕ್ಟ್ ಡಿಸ್ಟೆನ್ಸ್, ಈ ಸ್ಕ್ರೀನಿಂದ ಮಿರರ್, ಯಾಕೆಂದರೆ ಈಚ್ ಆ್ಯಂಡ್ ಎವ್ರಿ ಡಿಸ್ಟೆನ್ಸು ಮೆಜರ್ ಫ್ರಮ್ ಪೋಲ್. ಸೊ ಹಾಗಾದರೆ ಪೋಲಿಂದ ಸ್ಕ್ರೀನಿಗಿರೋ ಡಿಸ್ಟೆನ್ಸು ಇಮೇಜ್ ಡಿಸ್ಟೆನ್ಸ್ 26ಅಲ್ಲಿ 7 ಕಳೆದ್ರೆ 19, ಅದು ವಿ ವ್ಯಾಲ್ಯೂ. ಯು ವ್ಯಾಲ್ಯೂ ಎಷ್ಟು? 26. ಸೊ ಹಾಗಾದರೆ ಯು ಗೊತ್ತಾಯಿತು, ವಿ ಗೊತ್ತಾಯಿತು.
ಈ ಥರ ರಿಪೀಟ್ ಮಾಡ್ತಾ ನಾವು ಸೆವರಲ್ ರೀಡಿಂಗ್ಸ್ ತೊಗೋಬೇಕಾಗುತ್ತೆ, 3 ಸೆಟ್ಸ್ ಆಫ್ ರೀಡಿಂಗ್ಸ್. ಸೊ ಈಗ ನಾನು ಆಲ್ರೆಡಿ ಎಕ್ಸ್ಪರಿಮೆಂಟ್ ಮಾಡಿಬಿಟ್ಟು ಬಂದಿರುವಂತಹ ರೀಡಿಂಗ್ಸ್ನ ರೆಫರೆನ್ಸಿಗೆ ತೊಗೊತಾ ಇದ್ದೀನಿ. ಆಬ್ಜೆಕ್ಟ್ ಡಿಸ್ಟೆನ್ಸ್ ನೋಡಿ 26 ಇದೆ, ಇಮೇಜ್ ಡಿಸ್ಟೆನ್ಸ್ 19 ಅಂತ ಬರ್ತಿದ್ದಾರೆ. ಹಾಗೆ ಸೆಕೆಂಡ್ ಟ್ರಯಲಿಗೆ ಏನು ಮಾಡಬೇಕು ಹಾಗಾದರೆ? ಸೊ ಈ 26 ಇದ್ದಿದ್ದನ್ನು 1 ಸೆಂಟಿಮೀಟ್ರಷ್ಟು ಮೂವ್ ಮಾಡಿ 27ಗೆ ಪ್ಲೇಸ್ ಮಾಡಿ. ಓಕೆ, ಈಗ ಇಲ್ಲಿ ಇಮೇಜ್ ಬ್ಲರ್ ಆಗಿರುತ್ತೆ. ಮತ್ತೆ ವಿ ನೀಡ್ ಟು ಅಡ್ಜಸ್ಟ್ ದ ಪೊಸಿಷನ್ ಆಫ್ ದ ಸ್ಕ್ರೀನ್. ಸ್ಪ್ಲಿಟ್ ಸ್ಕ್ರೀನ್ ಅಡ್ಜಸ್ಟ್ ಮಾಡ್ತಾ ಹೋದಂಗೆ ಮತ್ತೆ ಇಲ್ಲಿ ಕ್ಲಿಯರ್ ಇಮೇಜ್ ಬರುತ್ತೆ ನೋಡ್ಕೋಬೇಕು. ಈ ಥರ ರಿಪೀಟ್ ಮಾಡ್ತಾ ನಾವು ವಿ ಮಸ್ಟ್ ಗೆಟ್ 3 ಸೆಟ್ ಆಫ್ ರೀಡಿಂಗ್ಸ್. ಸೊ ಯು ಸಿಗತ್ತೆ, ವಿ ಸಿಗತ್ತೆ, ಆ್ಯಂಡ್ ವಿ ನೀಡ್ ಟು ಫೈಂಡ್ ಫೋಕಲ್ ಅಂತ. ವೆರಿ ಇಂಪಾರ್ಟೆಂಟ್ ಈಸ್ while calculating for each and every trial we need to write the formula. Yes, ಇಲ್ಲಿ ಗಮನ ಕೊಡಿ. ಟ್ರಯಲ್ 1 ಫಾರ್ಮುಲಾ ಇದೆ, ಸಬ್ಸ್ಟಿಟ್ಯೂಷನ್ ಇದೆ, ಬಂದಿರುವಂಥ ಆನ್ಸರ್ಗೆ ಯೂನಿಟ್ ಕೂಡ ಬರೀಬೇಕು. ಸೊ ಟ್ರಯಲ್ 2 ಆ್ಯಂಡ್ ಹಿಯರ್ ವಿ ಹ್ಯಾವ್ ಟ್ರಯಲ್ 3. ಹಾಗೆಯೇ ಮೀನ್ ವ್ಯಾಲ್ಯೂ ನೋಡಿ. ಫಾರ್ ಮೀನ್ ವ್ಯಾಲ್ಯೂ ಆಲ್ಸೋ ವಿ ನೀಡ್ ಟು ರೈಟ್ ದ ಫಾರ್ಮುಲಾ, ಮೇಕ್ ದ ಸಬ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಗೆಟ್ ದ ಮೀನ್ ವ್ಯಾಲ್ಯೂ. ಓಕೆ, ಎಸ್, ಆಫ್ಟರ್ ಗೆಟಿಂಗ್ ಮೀನ್ ವ್ಯಾಲ್ಯೂ ವಿ ನೀಡ್ ಟು ಕನ್ಕ್ಲೂಡ್ ದಟ್ ವಿತ್ ರಿಸಲ್ಟ್. ಸೊ ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಪ್ರಕಾರ ರಿಸಲ್ಟ್ನ ಬರಿತೀವಿ. ದ ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಮಿರರ್, ಸೊ ಎಫ್ ಈಕ್ವಲ್ಸ್ ಟು they got 11.14 centimeter, and finally we need to convert that into 11.14 into 10 power minus 2. Yes, minus mention ಮಾಡಿದರಲ್ಲಿ. ಓಕೆ, -2 meters. ಸೊ ಹಾಗಾಗಿ ಭಾಳ ಸಿಂಪಲ್ ಎಕ್ಸ್ಪರಿಮೆಂಟು. ಪ್ರಿನ್ಸಿಪಲ್ ಕಡೆ ಗಮನ ಇರಲಿ, ಫಾರ್ಮುಲಾ ಗಮನ ಇರಲಿ. ಎಸ್, ರೇ ಡಯಾಗ್ರಾಮ್, ಇನ್ಸಿಡೆಂಟ್ ರೇ ಯಾವುದು, ರಿಫ್ಲೆಕ್ಟೆಡ್ ರೇ ಯಾವುದು ಗಮನ ಕೊಟ್ಟು ಟ್ಯಾಬ್ಲರ್ ಕಾಲಮ್ ಅಂತೂ ಭಾಳ ಸುಲಭ ಇದೆ. ಹಾಗೆ ಅವರೇ ಮೆನ್ಷನ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ. ಟ್ರಯಲ್ಸಲ್ಲಿ ಫಾರ್ಮುಲಾ ಬರೀಬೇಕು ಅನ್ನೋದು ಮ್ಯಾಂಡೇಟ್ರಿ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಮೀನ್ ಫಾರ್ಮುಲಾ ಕೂಡ ಕೊಡ್ತಾ ಇದ್ದಾರೆ. ಸೊ ಸೆಂಟಿಮೀಟ್ರ್ ಬಂದಿದೆ ಅಲ್ವಾ. ಫೈನಲಿ ಲೆಟ್ ಅಸ್ ರೈಟ್ ದ ರಿಸಲ್ಟ್ ಇನ್ ಮೀಟರ್ಸ್ ಇಂಟು 10 power -2 ಮಾಡಿಕೊಂಡು ಆ ಸೆಂಟಿಮೀಟರ್ಸ್ನ ಮೀಟ್ರಿಗೆ ಕನ್ವರ್ಟ್ ಮಾಡಿಕೊಂಡು ಕನ್ಕ್ಲೂಡ್ ಮಾಡಿ. ಓಕೆ, ವಿಶ್ ಯು ಆಲ್ ದ ವೆರಿ ಬೆಸ್ಟ್.